ಒಬ್ಬ ಸೊಸೆನ ಚೆನ್ನಾಗಿ ನೋಡ್ಕೋತಾರೆ, ಇನ್ನೊಬ್ಬ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಮ್ಮತ್ತೆ ಯಾಕೆ? ಎಲ್ಲ ಸಂಸಾರಗಳಲ್ಲಿ ನಡೆಯುವ ಕತೆ. ಭಾವನಾತ್ಮಕವಾದ ವೃತ್ತ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಒಬ್ಬ ಸೊಸೆನ ಚೆನ್ನಾಗಿ ನೋಡ್ಕೋತಾರೆ, ಇನ್ನೊಬ್ಬ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಮ್ಮತ್ತೆ ಯಾಕೆ ಅಂತ. ಇದು ಸಹಜವಾದ ಎಲ್ಲ ಸಂಸಾರಗಳಲ್ಲಿ ನಡೆಯುವ ಕತೆ. ಈಗ ನಾನು ಹೇಳೋ ವಿಚಾರಗಳು ಸ್ವಲ್ಪ ತಿಳ್ಕೊಂಡ್ರೆ ಹೆಣ್ಮಕ್ಳಿಗೆ ಸಹಕಾರಿಯಾಗತ್ತೆ. ನೋಡಿ, ನಾವು ಎಮೋಷನಲ್ ಸರ್ಕಲ್ ಅಂತ ಕರಿತೀವಿ. ಒಂದು ಭಾವನಾತ್ಮಕವಾದ ವೃತ್ತ, ಅವ್ರದ್ದೇ ಒಂದು ಸರ್ಕಲ್ ಇರುತ್ತೆ. ಅವರವರ ಭಾವನೆಗಳಿಗೆ ಯಾರು ಸ್ಪಂದಿಸ್ತಾರೋ ಅದಕ್ಕೆ ತಕ್ಕಂತೆ ಸರ್ಕಲ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ನಿಮ್ಮತ್ತೆ ನಿಮ್ಮ ಇನ್ನೊಬ್ಬ ಸೊಸೆನ ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದರೆ ಆ ಸೊಸೆ ಅತ್ತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಸೊಸೆಯ ಗುಣಗಳು ಅತ್ತೆಯ ಗುಣಗಳು ಹೊಂದಾಣಿಕೆ ಆಗ್ತವೆ. ನೀವು ತುಂಬ ಸರಿಯಾಗಿರ್ತೀರ, ಖಡಕ್ ಆಗಿರ್ತೀರ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರ, ಇದ್ದಂಗೆ ಹೇಳ್ತೀರ, ಸತ್ಯವನ್ನ ಹೇಳ್ತೀನಿ ನಾನು ಅಂದರೆ ಅದು ನಿಮ್ಮ ಅತ್ತೆಗೆ ಇಷ್ಟ ಆಗಲ್ಲ. ಹೇಳೋ ಸತ್ಯವನ್ನ ಎರಡನೇ ಸೊಸೆ ಏನು ಮಾಡ್ತಾರೆ, ಪಾಲಿಸ್ಡ್ ವೇನಲ್ಲಿ ಹೇಳ್ತಾರೆ, ಯುಕ್ತಿಯಿಂದ ಹೇಳ್ತಾರೆ. ಅತ್ತೆ ನೀವು ಮಾಡೋದೆಲ್ಲ ಸರಿ ಅಂತ ಹೇಳಿ ಆಮೇಲೆ ಹೇಳ್ತಾರೆ. ಅಥವಾ ಅತ್ತೆ ತಪ್ಪು ಮಾಡಿದ್ರು ಅತ್ತೆ ನೀವೇ ಸರಿ ಅಂತ ಹೇಳ್ತಾರೆ. ಆಗ ಆ ಸೊಸೆ ಇಷ್ಟ ಆಗುತ್ತೆ. ಎಮೋಷನಲ್ ಸರ್ಕಲ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವರು ಭಾವನೆಗಳು ಹೇಗಿರ್ತವೆ ಅಂದರೆ ತುಂಬ ಇಂಟೆಲೆಕ್ಚುಯಲ್ ಆಗಿರ್ತಾರೆ, ಬುದ್ಧಿ ಜಾಸ್ತಿ, ಬುದ್ಧಿ ಮಟ್ಟದಲ್ಲೇ ವ್ಯವಹಾರ ಜಾಸ್ತಿ ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟರಲ್ಲೇ ಇಟ್ಟಿರ್ತಾರೆ. ಇನ್ನವರು ಭಾವನಾತ್ಮಕವಾಗಿ ಸಂಬಂಧಗಳ ಸ್ಪಂದಿಸ್ತಾರೆ, ಬೇಗ ನಂಬಿಡ್ತಾರೆ, ಬೇಗ ಮೋಸ ಹೋಗ್ತಾರೆ, ಬೇಗ ಸುಳ್ಳುಗಳನ್ನೆಲ್ಲ ನಂಬ್ತಾರೆ. ಆದರೆ ಕೆಲವರು ನೀನು ಏನೇ ಹೇಳೋ ನಂಬೋದಿಲ್ಲ. ಹೀಗೆ ಒಂದು ಉದಾಹರಣೆ ಅಷ್ಟೇ. ಈಗ ನೀವೇನು ಮಾಡಬೇಕಪ್ಪ ಅಂದರೆ, ಮೊದಲು ಯಾವುದೇ ಸೊಸೆಯಾದರೂ ಈ ವಿಡಿಯೋ ನೋಡೋರು ನೀವು ಅರ್ಥ ಮಾಡ್ಕೊಳ್ಳಿ. ಅತ್ತೆಯನ್ನು ಅರ್ಥ ಮಾಡಿಕೊಳ್ಳುವ ಸೂತ್ರಗಳು. ಮೊದಲನೇ ಸೂತ್ರ ಇಸ್ ವೆರಿ ಸಿಂಪಲ್. ಅತ್ತೆಯಲ್ಲಿ ನೆಗೆಟಿವ್ಸ್ನ ಕಂಡಿಡಿಯೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೆಗೆಟಿವ್ಸ್ ಕಂಡಿಡಿದ್ರೆ ಅದನ್ನು ನಿಮ್ಮೇಲೆ ಇಟ್ಕೊಳ್ಳಿ. ಇನ್ನೂ ಸ್ವಲ್ಪ ಮುಂದುವರೆದ್ರೆ ಆ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಅವರಿಗೆ ಹೇಳಿ. ಇದು ಮೊದಲನೇ ಸೂತ್ರ. ನಿಮ್ಮತ್ತೆ ಯಾರನ್ನ ತುಂಬ ಪ್ರೀತಿಸ್ತಾರೋ ಅವರನ್ನು ನೀವು ಹೆಚ್ಚಿಗೆ ಪ್ರೀತಿಸಿ ಅಥವಾ ಅವರ ಬಗ್ಗೆ ಹೊಗಳ್ರಿ. ಇದು ಎರಡನೇ ಸೂತ್ರ. ಮೂರನೇ ಸೂತ್ರ ನೋಡಪ್ಪ, ವೆರಿ ವೆರಿ ಸಿಂಪಲ್. ಅತ್ತೆ ಮನೆಯಲ್ಲಿ ಮಾವನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ನೀವು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಸಹಜ ಸತ್ಯ. ನೆಕ್ಸ್ಟ್, ನಿಮ್ಮ ಗಂಡ ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ತಾ ಇದ್ರೆ ಆಗ್ಲೂ ಕೂಡ ನೀವು ಅತ್ತೆನ ಕಂಟ್ರೋಲ್ ಮಾಡೋದು ಕಷ್ಟ. ಇನ್ನೊಂದು ನಿಮ್ ನಗು ಬರುತ್ತೆ ಈ ಸೂತ್ರಗಳನ್ನ ಹೇಳ್ಬೇಕಾದ್ರೆ. ಕೆಲವು ವಿಡಿಯೋಗಳೆಲ್ಲ ಹೇಳ್ತಾ ಇರ್ತೀನಿ, ನೋಡ್ರಪ್ಪ, ಯಾರನ್ನು ಬದಲಾಯಿಸಿ ನಾವು ಸುಖವಾಗಿರೋದು ತುಂಬ ಕಷ್ಟ. ಅದರಲ್ಲೂ ಅತ್ತೆಯನ್ನ ಗುಣಗಳನ್ನು ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅನ್ನೋದು ತುಂಬ ಕಷ್ಟ. ಈಗ ಮೊದಲನೇ ಸೊಸೆ ಏನು ಮಾಡಬೇಕಪ್ಪ ಅಂದರೆ, ಎರಡನೇ ಸೊಸೆ ಕಂಡ್ರೆ ಅತ್ತೆಗೆ ತುಂಬ ಇಷ್ಟ, ಮೊದಲನೇ ಸೊಸೆ ಕಂಡ್ರೆ ಇಷ್ಟ ಆಗಲ್ಲ ಅಂದರೆ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಾ, ನಿಮಗೆ ನಾಜೂಕಿನ ಮಾತು ಗೊತ್ತಿಲ್ಲ. ಸ್ವಲ್ಪ ಯುಕ್ತಿಯಿಂದ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಆಗಲಿಲ್ಲ ಅಂದರೆ ಮಾತನ್ನು ಕಡಿಮೆ ಮಾಡಿ ಕೆಲಸನ ಜಾಸ್ತಿ ಮಾಡಿ ನಿಮ್ಮ ಪಾಡಿಗೆ ನೀವು ಇರಿ, ನಿರೀಕ್ಷೆ ಪಡಬೇಡಿ. ಯಾಕೆಂದರೆ ಕೆಲವಾರು ಗೌರವಗಳನ್ನು ನಿರೀಕ್ಷೆ ಪಡೋದು ತುಂಬ ತುಂಬ ಕೆಟ್ಟ ಅಭ್ಯಾಸ. ಯಾಕೆ ಗೊತ್ತಾ? ಗೌರವ ಸಹಜವಾಗಿ ಬರಬೇಕು. ನೀವು ನಿರೀಕ್ಷೆ ಇಟ್ಕೊಂಡ್ರೆ ನಿಮಗೆ ತುಂಬ ದುಃಖ ಆಗುತ್ತೆ. ನೆಕ್ಸ್ಟ್ ಫಾರ್ಮುಲಾ, ಅತ್ತೆ ಸೊಸೆಯ ಜಗಳದಲ್ಲಿ ಯಾವುದೇ ಕಾರಣಕ್ಕೂ ಗಂಡನನ್ನು ತರಬೇಡಿ. ಯಾಕೆಂದರೆ ಗಂಡನಿಗೆ ಹೆಂಡತಿನೂ ಬೇಕು, ಅತ್ತೆನೂ ಬೇಕು. ಅವನು ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಅವನಿಗೆ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ. ನಾವು ಕೆಲವ್ರ ಬಿಹೇವಿಯರ್ ಹೇಗಿರುತ್ತೆ ಗೊತ್ತಾ?
ಈಗ ನನ್ನ ಹತ್ರ ಬಂದು ಏನಾರು ಹೇಳಿದ್ರೆ ದುಃಖ ಪಟ್ಕೊಂಡು ಹಾಗೆ ಈಗೆಲ್ಲ ಪರವಾಗಿಲ್ಲ ಬಿಟ್ಬಿಡ್ರಿ ಅಂತೀವಿ. ನಾನು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸಣ್ಣ ವಿಚಾರನೇ ತಲೆಗೆ ಹಚ್ಕೊಂಡು ಗುಳೂಂತ ಅಳ್ತಾರೆ, ಕಣ್ಣೀರು ಹಾಕ್ತಾರೆ. ನಮಗೆ ಅದು ಸಿಲ್ಲಿ ಅನಿಸುತ್ತೆ. ದಟ್ ಈಸ್ ಮೈ ನೇಚರ್ ಆಫ್ ಮೈಂಡ್. ಸೊ ಅವರ ನೇಚರ್ ಆಗೇ ಅವ್ರು ಎಕ್ಸ್ಪ್ರೆಸ್ ಮಾಡೋದಾಗೇ ದೇ ಆರ್ ವೆರಿ ಸೆನ್ಸಿಟಿವ್, ದೇ ಆರ್ ವೆರಿ ಎಮೋಷನಲ್, ದೇ ಡೋಂಟ್ ನೋ ದ ರಿಯಾಲಿಟಿ. ಸೊ ಎಲ್ಲವನ್ನು ಆಳವಾಗಿ ಹೃದಯಕ್ಕೆ ತಗೊಂಡ್ಬಿಟ್ಟು ಗುಳೂಂತ ಅಳ್ತಾರೆ. ಬದುಕಿಷ್ಟೇ ಮುಗ್ದೋಯ್ತೇನಪ್ಪ ಅನ್ಬೇಕು, ಆ ರೀತಿ ಅಳ್ತಾ ಇರ್ತಾರೆ. ಸೊ ಇದು ವಾಸ್ತವ ಸತ್ಯ. ನನ್ನ ಥರನೇ ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ, ಅಣ್ಣನ ಥರನೇ ತಮ್ಮ ಇರೋಕ್ಕೆ ಸಾಧ್ಯ ಇಲ್ಲ, ಒಂದೇ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ರು ಕೂಡ. ಇದ್ರ ಬಗ್ಗೆ ಹಿಂಗೆ ಯೋಚನೆ ಮಾಡ್ಬೇಕು ನೀವು. ಈ ಥರ ಬೇಕಾದಷ್ಟು ವಿಚಾರಗಳಿಗೆ ಎಲ್ಲ ವಿಡಿಯೋಗಳಲ್ಲಿ ಬಂದಿರುತ್ತೆ. ನಂತರ ನಮ್ಮ ಅತ್ತೆ ಅಲ್ಲ, ಅತ್ತೆ ಥರ ನಾನಲ್ಲ. ಸೊ ಈ ಸಮಸ್ಯೆಗಳು ಸಹಜ, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸಾಧ್ಯವಾದಷ್ಟು ಅತ್ತೆನ ಅರ್ಥ ಮಾಡಿಕೊಂಡು, ಆ ಪರಿಸ್ಥಿತಿ, ಮನೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ಅತ್ತೆ ಫುಲ್ ಡಾಮಿನೇಟ್ ಆಗಿದ್ರೆ ಅಲ್ಲಿ ನೀವು ಸೈಲೆಂಟಾಗಿರೋದೇ ನಿಮ್ಮ ಸಹಜ ಬದುಕು. ಅಂದರೆ ಸಪ್ರೆಸ್ ಮಾಡಲ್ಲ, ಬೇಜಾರು ಮಾಡ್ಕೊಂಡಲ್ಲ. ಅತ್ತೆ ಬಗ್ಗೆ ಯಾಯಪ್ಪ ಏಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲಪ್ಪ, ಈ ಮನೆ ಕಷ್ಟ ಅಲ್ಲಪ್ಪ, ಹಂಗೆ ಹಿಂಗೆ ಅಂದರೆ ನಿಮ್ಮ ಸಪ್ರೆಷನ್ ಎಮೋಷನ್ಸ್ ಅಂದರೆ ಭಾವನೆಗಳು ಕಾಯಿಲೆಯಾಗಿ ಮಾರ್ಪಾಟಾಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲದಂಗೆ ಮೈಗ್ರೇನ್ ಹೆಡೆಕ್ ಸ್ಟಾರ್ಟ್ ಆಗುತ್ತೆ, ಇನ್ಯಾವುದೋ ಒಂದು ರೋಗ ಬರುತ್ತೆ, ಇರಿಟೇಷನ್ ಆಗುತ್ತೆ, ಏನೇನೆಲ್ಲ ಆಗುತ್ತೆ. ಯಾಕೆಂದರೆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿಲ್ಲ, ವಾಸ್ತವ ಸತ್ಯವನ್ನು ನೀವು ಸ್ವೀಕರಿಸಿಲ್ಲ. ಸೊ ನಮ್ಮ ಅತ್ತೆನ ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ನಮ್ಮ ಅತ್ತೆ ಹೇಳ್ದಂಗೆ ನಮ್ಮ ಮಾವ ಕೇಳ್ತಾರೆ, ಅಥವಾ ಅತ್ತೆ ಹೇಳ್ದಂಗೆ ನಮ್ಮ ಗಂಡ ಕೇಳ್ತಾರೆ. ಇವ್ರನ್ನೆಲ್ಲ ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅನ್ನತಕ್ಕಂಥ ಕಲ್ಪನೆಯನ್ನು ಬಿಟ್ಟುಬಿಡಿ. ಅದನ್ನು ಸ್ವೀಕರಿಸಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಸೈಲೆಂಟಾಗಿರಿ. ಯಾವ್ದಾರ ಯುಕ್ತಿಯನ್ನು ಉಪಯೋಗಿಸಿ ಬೇರೆ ಬೇರೆ ಕೆಲಸದಲ್ಲಿ ತೊಳ್ಕೊಳ್ಳಿ. ನೀವು ಯೋಗಾಭ್ಯಾಸಕ್ಕೆ ಹೊರಗಡೆ ಹೋಗಿ, ವಾಕಿಂಗ್ ಹೋಗಿ, ಒಳ್ಳೊಳ್ಳೆ ಪುಸ್ತಕ ಹೋಗಿ, ಒಂದು ಕವನಗಳನ್ನು ಬರೀರಿ, ಮನೆ ರುಚಿಯಾಗಿ ಅಡುಗೆ ಮಾಡಿ, ಅತ್ತೆ ಸ್ವಲ್ಪ ವೀಕ್ನೆಸ್ ತಿಳ್ಕೊಂಡು ಅದನ್ನು ಹೊಗಳ್ರಿ, ಅವ್ರಿಗೆ ಒಳ್ಳೆ ರುಚಿಯಾಗಿ ಅಡುಗೆ ಮಾಡಿಕೊಡಿ. ಹೀಗೆಲ್ಲ ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕು ನೀವು. ನೀವೊಂದು ಮಾಡಿಫೈ ಇನ್ ದ ಸೆನ್ಸ್ ಇಟ್ಸ್ ನ್ಯಾಚುರಲ್ ಪ್ರೋಸೆಸ್. ಸಹಜ ಪ್ರಕೃತಿಯ ಸಹಜ ನಿಯಮ ಅದು. ಬದಲಾವಣೆ ತಗೋಬೇಕು, ನಾವು ಬದಲಾಗಬೇಕು, ಸ್ವೀಕರಿಸಬೇಕು. ಆ ಸ್ವೀಕಾರದಲ್ಲೇ ಶಾಂತಿ ಇರೋದು. ಹೋರಾಟದಲ್ಲಿ ಸ್ವೀಕಾರ ಮಾಡದೆ ಮನಸ್ಸಲ್ಲಿ ಅದುಮಿಟ್ರೆ ಅದೇ ರೋಗವಾಗಿ ಬರೋದು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟು ಸಿಂಪಲ್, ಎಲ್ಲ ಇಷ್ಟೊಂದೆಲ್ಲ ಭಾಷಣ ಆದಮೇಲೆ ಕೂಡ ನಿಮಗೆ ನೆನಪಿಟ್ಕೊಳ್ತಕ್ಕಂಥ ಸೂತ್ರ ಲಾಸ್ಟಲ್ಲಿ ಕೊಡ್ತೀನಿ. ಸುಮ್ಮನೆ ಇದನ್ನು ಫಾಲೋ ಮಾಡ್ತಾ ಹೋಗಿ. ಏನು ಮಾಡಬೇಕು? ಸಿಂಪಲ್. ಮೊದಲನೇ ಸೂತ್ರ, ಸೊ ನೆಗೆಟಿವ್ಸ್ ಕಂಡುಹಿಡಿಬಾರ್ದು, ಆಗಲೇ ಹೇಳಿದ್ದೀನಿ. ಎರಡನೇ ಸೂತ್ರ, ಸಾಧ್ಯವಾದಷ್ಟು ಹೊಗಳ್ರಿ. ಮೂರನೇ ಸೂತ್ರ, ಸ್ವೀಕರಿಸಿ, ಆಕ್ಸೆಪ್ಟ್ ಯುವರ್ ಸೆಲ್ಫ್. ನಾಲ್ಕನೇ ಸೂತ್ರ, ಪ್ರಕೃತಿನ ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನು ಬದಲಾಯಿಸಿ ನಾನು ಸುಖ ಪಡ್ತೀನಿ ಅಂತಕ್ಕಂಥದ್ದು ಒಂದು ಭ್ರಮೆ. ಬದಲಾವಣೆ ಸಹಜವಾಗಿ ಆಗಬೇಕು. ಅದು ನಿಮಗೆ ಸಹಜವಾಗಿ ಎಲ್ಲ ಗೌರವ ಸಿಗಬೇಕು, ಸಹಜವಾಗಿ ಎಲ್ಲ ಪ್ರೀತಿ ಸಿಗಬೇಕು. ಅದೇ ನಿಜವಾದ ಪ್ರೀತಿ, ಗೌರವ. ಬಲವಂತದಿಂದ ಬುದ್ಧಿ ಕಲಿಸಿ ಗೌರವನ ಪಡೆಯೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಸಿಕ್ಕರೂ ಕೂಡ ಅದು ಟೆಂಪ್ರರಿ, ಅದರಲ್ಲಿ ಸ್ವಾದವಿಲ್ಲ. ಸಹಜದ ಪ್ರೀತಿ ಅದಾಗ ಅದು ಬರುತ್ತೆ. ಇಂಪಾಡು ನೀವು ಹಿರಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.